ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್. ಸ್ಕಿಲ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಉದ್ಯೋಗಕ್ಕೆ ಅವಶ್ಯಕವಾಗುವ ಕಂಪ್ಯೂಟರ್ ಕೋರ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಕಲಿಸ್ಕೊಡ್ತಿದ್ದೀವಿ. ನಿಮ್ಗೇನಾದ್ರೂ ಈ ರೀತಿ ಹೊಸ ಕೋರ್ಸ್ ಕಲಿತು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೋರ್ಸ್ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ನೇಹಿತರೆ, ನಾವು ಈ ದಿನ ಟ್ಯಾಲಿಯಲ್ಲಿ ಕಲಿಯೋಕೆ ಹೋಗ್ತಿರೋ ವಿಷಯ ಏನಪ್ಪ ಅಂದರೆ ಕಂಪನಿ ಕ್ರಿಯೇಷನ್ ಅಂತೇಳಿ. ಈ ಕಂಪನಿ ಕ್ರಿಯೇಷನ್ ಏನು ಅಂದರೆ ಒಬ್ಬ ಬಿಸ್ನೆಸ್ ಮಾಡುವ ವ್ಯಕ್ತಿ ಆ ಒಂದು ಬಿಸ್ನೆಸ್ಗೆ ಒಂದು ಹೆಸರನ್ನು ಕೊಟ್ಟು, ಉದಾಹರಣೆಗೆ ಇನ್ಫೋಸಿಸ್, ವಿಪ್ರೋ, ಟಾಟಾ, ಈ ರೀತಿ ರಿಲಯನ್ಸ್ ಹೀಗೆ ಹೆಸರು ಕೊಟ್ಟು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಂಪನಿ ಕ್ರಿಯೇಷನ್ ಅಂತ ಕರೀತಾರೆ. ಹಾಗೆ ಈ ಟ್ಯಾಲಿಯಲ್ಲಿ ಅದು ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಈ ಟ್ಯಾಲಿನ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಲೈಸೆನ್ಸ್ ಕೇಳುತ್ತೆ. ನೀವು ಎಜುಕೇಷನ್ ಪರವಾಗಿ ಯೂಸ್ ಮಾಡ್ತೀರಲ್ಲ, ಇದರಲ್ಲಿ ವರ್ಕ್ ಇನ್ ಎಜುಕೇಷನ್ ಮೋಡ್ ಅಂತ ಇದೆಯಲ್ಲ, ಅದನ್ನು ಎಂಟರ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊರಿ. ಅದೇ ರೀತಿ ಟ್ಯಾಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಯೂಸರ್ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಕಂಪನಿ ಇನ್ಫೋ ಅಂತ ಕಾಣಿಸ್ತಿದೆಯಲ್ಲ, ಈ ಕಂಪನಿ ಇನ್ಫೋದಲ್ಲಿ ಸೆಲೆಕ್ಟ್ ಕಂಪನಿ, ಲಾಗಿನ್ ಆಸ್ ರಿಮೋಟ್ ಯೂಸರ್, ಕ್ರಿಯೇಟ್ ಕಂಪನಿ ಈ ರೀತಿ ಇದೆಯಲ್ಲ. ನಾವು ಇಲ್ಲಿ ಲೆಫ್ಟ್ ಸೈಡ್ ನೋಡ್ಕೋಬಹುದು, ಲೀಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಅಲ್ಲಿ ಯಾವ ಕಂಪನೀಸು ಇಲ್ಲ, ಅಂದ್ರೆ ಯಾವ ಕಂಪನಿ ಅನ್ನೋದು ಕ್ರಿಯೇಟ್ ಆಗಿಲ್ಲ. ಇದಕ್ಕೆ ಫಸ್ಟ್ ಥಿಂಗ್ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಹೊಸ ಕಂಪನಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಹೊಸ ಕಂಪನಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಇದೆಯಲ್ಲ, ಈ ಕ್ರಿಯೇಟ್ ಕಂಪನಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕ್ಲಿಕ್ ಮಾಡ್ತೀನಿ. ಈ ಎಂಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಡೈರೆಕ್ಟರಿ ಅಂತ ತೋರಿಸ್ತಿದೆಯಲ್ಲ, ನಿಮ್ಮ ಕಂಪನಿ ಡಾಟಾ ಅನ್ನೋದು ಎಲ್ಲಿ ಸೇವ್ ಆಗುತ್ತೆ ಅಂತೇಳಿ ತೋರಿಸುತ್ತೆ, ಅದು ಪಾತ್ ಇದು. ಹಾಗೆ ಇಲ್ಲಿ ನೇಮ್ ಅಂತ ಕೇಳ್ತಿದೆಯಲ್ಲ, ಆ ನೇಮಲ್ಲಿ ನಾವು ಕಂಪನಿ ನೇಮ್ನ ಕೊಡಬೇಕಾಗುತ್ತೆ. ಅಂದರೆ ಕಂಪನಿ ಹೆಸರು ಏನಂತ ಕೊಡ್ಬೇಕಂತಿದ್ದೀವಿ ಆ ನೇಮ್ನ ಇಲ್ಲಿ ಕೊಡಬೇಕಾಗುತ್ತೆ. ನಾನು ಇವಾಗ ಜಿಂದಾಲ್ ಕಂಪನಿ ಅಂತ ಕೊಡ್ತೀನಿ. ಜಿಂದಾಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಹೆಸರು ಕೊಡ್ತೀನಿ. ಅದೇ ರೀತಿ ನಾನು ಎಂಟರ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ಮೇಲಿಂಗ್ ನೇಮ್ ಅಂತ ಇದೆ, ಮೇಲಿಂಗ್ ನೇಮ್ ಇದ್ರೆ ಕೊಡ್ಬೋದು, ಇಲ್ಲಾಂದರೆ ಎಂಟರ್ ಪ್ರೆಸ್ ಮಾಡ್ಬೋದು. ಹಾಗೆ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ ನಾನು ತೋರಣಗಲ್ಲಲ್ಲಿ ಇದೆಯಲ್ಲ ಜಿಂದಾಲ್ ಕಂಪನಿ, ತೋರಣಗಲ್ಲು ಅಂತ ಕೊಡ್ತೀನಿ. ಮತ್ತು ಎಂಟರ್ ಪ್ರೆಸ್ ಮಾಡಿ ಇಲ್ಲಿ ಬಳ್ಳಾರಿ ಅಂತ ಕೊಟ್ಟು ಬ್ರಾಕೆಟ್ನಲ್ಲಿ ಡಿಸ್ಟಿಕ್ ಅಂತ ಕೊಟ್ಟು ಎಂಟರ್ ಪ್ರೆಸ್ ಮಾಡ್ತೀನಿ. ಎಂಟರ್ ಪ್ರೆಸ್ ಮಾಡಿದರೆ ಈ ರೀತಿ ಕಂಟ್ರಿ ಕೇಳುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ತಿದೆಯಲ್ಲ, ಇದರಲ್ಲಿ ನಾವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೋದು. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಸ್ಟೇಟ್ ಅಂತ ಇದೆಯಲ್ಲ, ಈ ಸ್ಟೇಟಲ್ಲಿ ಈ ಲೆಫ್ಟ್ ಸೈಡ್ ಎಲ್ಲ ತೋರಿಸ್ತಿದೆ ಯಾವ ಸ್ಟೇಟ್ ಅಂತೇಳಿ. ಇದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ KA ಅಂತ ಟೈಪ್ ಮಾಡಿದರೆ ಸಾಕು. ಈ ಲೆಫ್ಟ್ ಸೈಡ್ ಆಲ್ರೆಡಿ ಕರ್ನಾಟಕ ಅಂತ ಬಂದ್ಬಿಡುತ್ತೆ. ಎಂಟರ್ ಅಂತ ಪ್ರೆಸ್ ಮಾಡಿ. ಅದೇ ರೀತಿ ಇಲ್ಲಿ ಪಿನ್ ಕೋಡ್ ಕೇಳ್ತಾಳೆ. ಈ ಪಿನ್ ಕೋಡ್ ನಂಬರ್ ನಮಗೆ ಗೊತ್ತಿದ್ರೆ ಆ ಪಿನ್ ಕೋಡ್ನ ಹಾಕ್ಬೋದು ಇಲ್ಲಿ. ಹಾಗೆ ಎಂಟರ್ ಪ್ರೆಸ್ ಮಾಡಿದರೆ ಫೋನ್ ನಂಬರ್ ಕೇಳುತ್ತೆ. ಈ ಫೋನ್ ನಂಬರು ಬಿಸ್ನೆಸ್ಸಲ್ಲಿ ಲ್ಯಾಂಡ್ಲೈನ್ ನಂಬರ್ ಆಗಲಿ ಫೋನ್ ನಂಬರ್ ಆಗಲಿ ಇದ್ದರೆ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಹಾಕ್ಬೋದು. ಅದೇ ರೀತಿ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಹಾಕ್ಬೋದು. ಫ್ಯಾಕ್ಸ್ ನಂಬರ್ ಕೇಳುತ್ತೆ. ಮೊದಲು ಎಲ್ಲ ಫ್ಯಾಕ್ಸ್ ಮೆಷಿನ್ ಇರ್ತಿದ್ವು, ಆ ಫ್ಯಾಕ್ಸ್ ಮೆಷಿನ್ ಇದ್ದರೆ ಆ ಫ್ಯಾಕ್ಸ್ ಮೆಷಿನ್ ನಂಬರ್ ಹಾಕ್ಬೋದು. ಇಮೇಲ್ ID ಇದ್ದರೆ ಇಮೇಲ್ ID ಹಾಕ್ಬೋದು. ಅದೇ ರೀತಿ ವೆಬ್ಸೈಟ್ ಇದ್ದರೆ www. ಈ ರೀತಿ ವೆಬ್ಸೈಟ್ ಇದ್ದರೆ ಆ ವೆಬ್ಸೈಟ್ನೂ ಕೂಡ ಹಾಕ್ಬೋದು. ಹಾಗೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್ ಅಂತ ಇದೆ. ಈ ಫೈನಾನ್ಷಿಯಲ್ ಇಯರ್ ಅಂತಂತಂದರೆ ಈ ಫೈನಾನ್ಷಿಯಲ್ನಲ್ಲಿ ಹಾಗೂ ಅಕೌಂಟ್ಸ್ನಲ್ಲಿ ವರ್ಕ್ ಮಾಡೋರಿಗೆ ಅವ್ರಿಗೆ ಆದ ಒಂದು ಅಕೌಂಟಿಂಗ್ ಇಯರ್ ಇದೆ. ಈ ಅಕೌಂಟಿಂಗ್ ಇಯರ್ನ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ. ಅಂದರೆ ಅವರು ಏಪ್ರಿಲ್ 1 ಹಿಡಿದು 31 ಮಾರ್ಚ್ವರೆಗೂ ಏನಿದೆಯಲ್ಲ ಆ ಪೀರಿಯಡ್ನ ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ಆ ಪೀರಿಯಡ್ ಒಳಗಡೆ ಏನು ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗಿದೆಯಲ್ಲ, ಆ ಲೆಕ್ಕದ ವ್ಯವಹಾರ ಎಲ್ಲದನ್ನು ಕ್ಲೋಸ್ ಮಾಡಿ ಕಡೆಗೆ ಅದ್ರ ಮೇಲೆ ಟ್ಯಾಕ್ಸ್ ಏನಿದೆಯಲ್ಲ ಅದನ್ನು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಹಾಗೆ ಇವಾಗ ನಾವು ನೋಡ್ಬೇಕಂತಂದರೆ 1 ಏಪ್ರಿಲ್ 2019 ಅನ್ನೋದು ನಮಗೆ ಫೈನಾನ್ಷಿಯಲ್ ಇಯರ್ ಓಪನಿಂಗ್ ಅಂತೇಳಿ ಅದನ್ನು ಬಿಗಿನ್ಸ್ ಫ್ರಮ್ ಅಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ಕಂಪನಿ ಆ ಫೈನಾನ್ಷಿಯಲ್ ಇಯರಲ್ಲಿ ಯಾವಾಗ ಸ್ಟಾರ್ಟ್ ಆಗಿರುತ್ತಲ್ಲ ಆ ಡೇಟ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಡಿಫಾಲ್ಟಾಗಿ ಎಂಟರ್ ಪ್ರೆಸ್ ಮಾಡ್ತೀನಿ. ಅದೇ ರೀತಿ ಪಾಸ್ವರ್ಡ್ ಹಾಕಂಗಿದ್ರೆ ಟ್ಯಾಲಿಗೆ ಕೊಡ್ಬೋದು, ಇಲ್ಲಾಂದರೆ ಜಸ್ಟ್ ಎಂಟರ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದೆಲ್ಲ ಟ್ಯಾಲಿಲಿ ಡಿಫಾಲ್ಟ್ ಆಗಿರುತ್ತೆ. ಅಂದರೆ ಇಂಡಿಯನ್ ರುಪೀಸು, ಪೈಸಾ ವ್ಯಾಲ್ಯೂ ಈ ರೀತಿ ಇರುತ್ತೆ. ಅದನ್ನು ಜಸ್ಟ್ ನೀವು ಎಂಟರ್ ಹೊಡೆದು ಲಾಸ್ಟ್ಗೆ ಈ ರೀತಿ ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ನೀವು ಎಂಟರ್ನ ಪ್ರೆಸ್ ಮಾಡಿದ್ನಂತಂದರೆ ಈ ಕಂಪನಿ ಅನ್ನೋದು ಸೇವ್ ಆಗಿಬಿಡುತ್ತೆ. ಇಲ್ಲಿ ಲೆಫ್ಟ್ ಸೈಡು ನೀವು ನೋಡ್ಕೋಬಹುದು ಜಿಂದಾಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನೋದು ಒಂದು ಕ್ರಿಯೇಟ್ ಆಗಿದೆ. ಹಾಗೆ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ಕೋಬಹುದು ಗೇಟ್ವೇ ಆಫ್ ಟ್ಯಾಲಿ ಅಂತ ಬಂದಿದೆ. ಇಲ್ಲಿ ಅಕೌಂಟಿಂಗ್ ಇನ್ಫೋ, ಇನ್ವೆಂಟ್ರಿ ಇನ್ಫೋ ಈ ರೀತಿ ಎಲ್ಲ ಬಂದಿದೆ. ಅಂದರೆ ಜಿಂದಾಲ್ಗೆ ಸಂಬಂಧಪಟ್ಟಂಗೆ ಆ ಡೀಟೇಲ್ಸ್ ಎಲ್ಲ ಬಂದಿದೆ. ಅದೇ ರೀತಿ ನಾವು ಮತ್ತೊಂದು ಹೊಸ ಕಂಪನಿ ಕ್ರಿಯೇಷನ್ ಮಾಡಬೇಕು ಅಂತಂದರೆ Alt F3 ಅಂತ ಪ್ರೆಸ್ ಮಾಡಿ ಇಲ್ಲಿ ಸೆಲೆಕ್ಟ್ ಕಂಪನಿ, ಶಟ್ ಕಂಪನಿ, ಕ್ರಿಯೇಟ್ ಕಂಪನಿ ಅಂತ ಇದೆಯಲ್ಲ, ಇಲ್ಲಿ ಕ್ರಿಯೇಟ್ ಕಂಪನಿನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇವಾಗ ನೇಮ್ನ ಇನ್ಫೋಸಿಸ್ ಅಂತ ಕೊಡ್ತೀನಿ. ಇನ್ಫೋಸಿಸ್ ಅಂತ ಕೊಟ್ಟು ಇಲ್ಲಿ ಅಡ್ರೆಸ್ನ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ. ಬ್ಯಾಂಗ್ಳೂರ್ ಅಂತ ಕೊಟ್ಟು ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ನ ಕೊಟ್ಟು
ಜಸ್ಟ್ ನಾನು ಎಂಟರ್ ಅಂತರ ಪ್ರೆಸ್ ಮಾಡುವುದು, ಇಲ್ಲಾಂದರೆ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದ್ರೆ ನಡೆಯುತ್ತೆ. ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಇಲ್ಲಿ ನಾವು ಲೆಫ್ಟ್ ಸೈಡ್ ನೋಡ್ಕೋಬೋದು, ಇನ್ಫೋಸಿಸ್ ಕಂಪನಿ ಹಾಗೆ ಜಿಂದಾಲ್ ಕಂಪನಿ ಎರಡು ಕಂಪ್ನಿನೂ ಇದೆ. ಆದರೆ ಮೇಲ್ಗಡೆ ಬೋಲ್ಡ್ ಆಗಿ ಹೈಲೈಟ್ ಆಗಿರೋದು ಇನ್ಫೋಸಿಸ್ ಅಂತೇಳಿ, ಅಂದರೆ ಈ ಇನ್ಫೋಸಿಸ್ ಕಂಪ್ನಿಯಲ್ಲಿ ನಾವು ಇವಾಗ ವರ್ಕ್ ಮಾಡ್ತಾ ಇದೀವಿ ಅಂತೇಳಿ ಅರ್ಥ. ಇವಾಗ ನನಗೆ ಜಿಂದಾಲ್ ಕಂಪನಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಅದೇ Alt F3 ಅಂತ ಪ್ರೆಸ್ ಮಾಡಿ ಇಲ್ಲಿ ಸೆಲೆಕ್ಟ್ ಕಂಪನಿ ಅಂತ ಇದೆಯಲ್ಲ, ಈ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸರ್ಚ್ ಮಾಡಿ ಜಿಂದಾಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಜಿಂದಾಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಸೆಲೆಕ್ಟ್ ಆಗಿದೆ. ಈ ರೀತಿ ಕಂಪನಿ ಕ್ರಿಯೇಷನ್ ಮಾಡೋದು ಸೆಲೆಕ್ಷನ್ ಮಾಡೋದು ಗೊತ್ತಾಯ್ತಲ್ಲ. ಹಾಗೆ ಇಲ್ಲಿ ಶರ್ಟ್ ಕಂಪನಿ ಅಂತ ಇದೆ. ಈ ಶರ್ಟ್ ಕಂಪನಿ ಅಂತಂತಂದರೆ ಇದು ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದ್ದಲ್ಲ, ಈ ಕಂಪನೀಸ್ನ ಹೈಡ್ ಮಾಡಿಬಿಡುತ್ತೆ. ಈ ಶರ್ಟ್ ಕಂಪ್ನಿನ ನಾನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡ್ತೀನಿ. ಈ ರೀತಿ ಎರಡು ಕಂಪನೀಸ್ ಕಾಣಿಸ್ತಿದ್ದಲ್ಲ, ನನಗೆ ಈ ಇನ್ಫೋಸಿಸ್ ಕಂಪನಿ ಕಾಣಿಸ್ಬಾರ್ದು ಅಂತಂದರೆ ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ಹೈಡ್ ಆಗಿಬಿಡುತ್ತೆ. ಇಲ್ಲಿ ಜಿಂದಾಲ್ ಕಂಪನಿ ಮಾತ್ರ ಕಾಣಿಸುತ್ತೆ. ಅದೇ ರೀತಿ ಇದರ ಕೆಳಗಡೆ ಕ್ರಿಯೇಟ್ ಕಂಪನಿ ಇದೆ. ಹಾಗೆ ನಾವು ಮತ್ತೆ ಹೊಸ ಕಂಪನಿ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ಆಲ್ಟರ್ ಅಂತಿದೆ. ಆಲ್ಟರ್ ಅಂತಂತಂದರೆ ನಾವು ಕಂಪನಿ ಕ್ರಿಯೇಷನ್ ಮಾಡಿರೋದನ್ನ ಏನಾದರೂ ಮಾಡಿಫಿಕೇಶನ್ ಇದ್ದರೆ ಏನಾದರೂ ಚೇಂಜಸ್ ಮಾಡ್ಬೇಕಂತಂದರೆ ಈ ಆಲ್ಟರ್ನಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ. ಈ ರೀತಿ ಜಿಂದಾಲ್ ಕಂಪನಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ನನಗೆ ಜಿಂದಾಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆಯಲ್ಲ ಇದು ನನಗೆ ಅಡ್ರೆಸ್ ಚೇಂಜ್ ಆಗಬೇಕು. ಅಡ್ರೆಸ್ ಚೇಂಜ್ ಆಗಬೇಕಂದ್ರೆ ನಾನು ಇಲ್ಲಿ ತೋರಣಗಲ್ಲು ಅಂತ ಇದೆಯಲ್ಲ, ಈ ತೋರಣಗಲ್ಲು ಬದಲು ನಾನು ಹೊಸಪೇಟೆ ಅಂತ ಕೊಡ್ತೀನಿ. ಈ ಹೊಸಪೇಟೆ ಅಂತ ಕೊಟ್ಟ ಮೇಲೆ ಎಂಟರ್ ಅಂತ ಪ್ರೆಸ್ ಮಾಡಿ ಈ ರೀತಿನಾದರೂ ಮಾಡ್ಬೋದು. ಇಲ್ಲಾಂದರೆ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದರೆ ಈ ಕಂಪನಿ ಅನ್ನೋದು ಸೇವ್ ಆಗಿಬಿಡುತ್ತೆ. ಇವಾಗ ಚೇಂಜಸ್ ಕೂಡ ಮಾಡ್ಕೋಬೋದು. ನಿಮಗೆ ಕಂಪನಿ ಕ್ರಿಯೇಷನ್ ಮಾಡೋದು, ಸೆಲೆಕ್ಷನ್ ಮಾಡೋದು, ಅದೇ ರೀತಿ ಶರ್ಟ್ ಕಂಪನಿನೂ ಗೊತ್ತಾಗಿದೆ, ಹಾಗೆ ಆಲ್ಟರ್ ಮಾಡೋದು ಗೊತ್ತಾಗಿದೆ. ಹಾಗೆ ಈ ರೀತಿ ಶರ್ಟ್ ಮಾಡಿರೋ ಕಂಪನಿನ ಮತ್ತೆ ನಾವು ರಿಟ್ರೈವ್ ಮಾಡಬೇಕು, ಮತ್ತೆ ಬರಂಗೆ ಮಾಡ್ಬೇಕಂತಂದರೆ ಇದೇ ಸೆಲೆಕ್ಟ್ ಕಂಪನಿಯಿಂದ ಹೋಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಆ ಕಂಪನಿ ಅನ್ನೋದು ಇಲ್ಲಿ ಲೆಫ್ಟ್ ಸೈಡು ಶೋ ಆಗುತ್ತೆ. ನಾವು ಮತ್ತೆ ಆ ಕಂಪನಿಯಲ್ಲಿ ವರ್ಕ್ ಮಾಡ್ಬೋದು. ಅದೇ ರೀತಿ ಕಂಪನಿ ಡಿಲೀಟ್ ಆಗಬೇಕು ಅಂತಂತಂದರೆ ಈ ರೀತಿ ಆಲ್ಟರ್ನಲ್ಲಿ ಹೋಗಿ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು Alt D ಅಂತ ಪ್ರೆಸ್ ಮಾಡಿದರೆ ಈ ರೀತಿ ಡಿಲೀಟ್ ಕನ್ಫರ್ಮೇಷನ್ ಕೇಳುತ್ತೆ. ನಾವು ಎಂಟರ್ ಅಂತ ಪ್ರೆಸ್ ಮಾಡಿ ಮತ್ತೊಂದು ಸಲ ಕನ್ಫರ್ಮ್ ಮಾಡಿದರೆ ಆ ಕಂಪನಿ ಅನ್ನೋದು ಡಿಲೀಟ್ ಆಗಿಬಿಡುತ್ತೆ. ಓಕೆ ಸ್ನೇಹಿತರೆ, ನಿಮಗೆ ಕಂಪನಿ ಕ್ರಿಯೇಟ್ ಯಾವ ರೀತಿ ಮಾಡೋದು, ಸೆಲೆಕ್ಷನ್ ಯಾವ ರೀತಿ ಮಾಡೋದು, ಅದೇ ರೀತಿ ಶರ್ಟ್ ಯಾವ ರೀತಿ ಮಾಡೋದು, ಹಾಗೆ ಆಲ್ಟ್ರೇಷನ್ ಯಾವ ರೀತಿ ಮಾಡೋದು, ಅದೇ ರೀತಿ ಡಿಲೀಟ್ ಮಾಡೋದು ಯಾವ ರೀತಿ ಅಂತೇಳಿ ಗೊತ್ತಾಗಿದ್ದಲ್ಲ. ನಾನು ನೆಕ್ಸ್ಟ್ ಕ್ಲಾಸಿಂದ ಲೆಜರ್ ಯಾವ ರೀತಿ ಕ್ರಿಯೇಷನ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಂತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.